ಶರಣಂ ಸ್ನೇಹಿತರೆ, ಸೀಮಾ ಮೈನಸ್ ಕ್ಯೂ2 ಐ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇದು ನಮ್ಮ ಮನೆಯ ಪಾಟಿಕ್ ಹೇಗಾಗಿದೆ ನೋಡಿ. ಇದು ಯಾಕೆ ಹೀಗಾಯಿತು ಅಂತೇಳಿದ್ರೆ, ಮೊನ್ನೆ ಸಡನ್ನಾಗಿ ಮಳೆ ಬಂದುಬಿಡ್ತು. ಅದು ಮಳೆ ಅಂತ ಈಗಿನ ಮಳೆ ಅಂತ ಹೇಳಿ ಕೇಳಿ ಅಂತೂ ಬರದೇ ಇಲ್ಲ, ಮತ್ತು ಏನು ಸೂಚನೆನೇ ಕೊಡಲ್ಲ. ಮೋಡ ಆಗಿದ್ದಾಗ ಮಳೆನೇ ಬರಲ್ಲ, ಮಳೆ ಬಂದಾಗ ಮೋಡನೇ ಆಗಿರಲ್ಲ. ಸೊ ಏನಾಗುತ್ತೆ, ಸಡನ್ನಾಗಿ ಮಳೆ ಬಂದುಬಿಡುತ್ತೆ. ಮನೆ ಒಳಗಿದ್ದಾಗ ಸೌಂಡು ಬರಲ್ಲ. ಆಮೇಲೆ ಸೌಂಡ್ ಬಂದಾಗ ನಾವು ಗಾಬರಿ ಆಗಿ ಬೇಗ ಬಂದು ಇದೆಲ್ಲ ಏನು ಮಾಡಿದ್ವಿ, ಸೋಫಾ ಸೆಟ್ಟೆಲ್ಲ ಆ ಕಡೆ ಈ ಕಡೆ ಇಟ್ಟು, ಇಲ್ಲೆಲ್ಲ ಹ್ಯಾಂಗಿಂಗ್ ಪಾಟ್ ಇಟ್ಟಿದ್ದನ್ನೆಲ್ಲ ಗಾಳಿಗೋಸ್ಕರ ಏನಾಗುತ್ತೆ ಬಿದ್ದೋಗುತ್ತೆ ಅಂದ್ಬಿಟ್ಟು ಎಲ್ಲ ತೆಗೆದಿಟ್ವಿ. ಸೊ ಇವಾಗ ಹೀಗಾಗಿದೆ. ಸೊ ಇವತ್ತಿನ ನನ್ನ ಕೆಲಸ ಏನು, ಇದೆಲ್ಲ ಸರಿಪಡಿಸೋದು. ನೋಡೋಣ, ಈಗೆಲ್ಲ ನಾನು ಸರಿಪಡಿಸ್ಬಿಟ್ಟು ನಿಮಗೆ ಇದರ ವಿಡಿಯೋ ಮಾಡಿ ತೋರಿಸ್ತೀನಿ. ಸೋಫಾ ಸೆಟ್ಟು ಅದರ ಜಾಗಕ್ಕೆ ಇಡಬೇಕು. ಈ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಏನು ಮಾಡಬೇಕು, ಇಲ್ಲೆಲ್ಲ ಹ್ಯಾಂಗ್ ಮಾಡಬೇಕು. ಇದೆಲ್ಲ ನೋಡಿ ನೀಟಾಗಿ ಇವಾಗ ಜೋಡಿಸ್ಬೇಕು. ಇದು ನಮಗೆ 2 ದಿನಕ್ಕೆ ಇದೇ ಕೆಲಸ ಆಗದೆ. ಮಳೆ ಬಂದಾಗ ಈ ರೀತಿ ಮಾಡೋದು, ಮತ್ತು ಮಳೆ ನಿಂತಾಗ ಹೀಗೆ ಮಾಡೋದು. ಇವಾಗ ಇಡ್ತೀನಿ, ಮತ್ತು ನೋಡಬೇಕು ಯಾವಾಗ ಏನಾಗುತ್ತೆ ಅಂತೇಳ್ಬಿಟ್ಟು. ಸದ್ಯಕ್ಕೆ ಇವಾಗಂತೂ ಮಳೆ ಇಲ್ಲ, ಬರಲ್ಲ ಅನಿಸುತ್ತೆ. ಈಗ ನೀಟಾಗಿ ಇಡ್ತೀನಿ, ಮತ್ತು ಮಳೆ ಬಂದಾಗ ಮತ್ತು ಯಥಾಸ್ಥಿತಿ ಇದೇ ಆಗಿರುತ್ತೆ ನಮ್ಮ ಪಾಟಿಕ್ಕಿಂದು. ನಡೀರಿ, ಇವಾಗೆಲ್ಲ ಕ್ಲೀನ್ ಮಾಡಿ ನಾನು ನಿಮಗೆ ಮತ್ತೆ ನಮ್ಮ ಪಾಟಿಗೆ ಹೆಂಗೆ ಕಾಣುತ್ತೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲ ಹಾಗೆ ಸಡನ್ನಾಗಿ ಏನು ಮಾಡ್ತೀವಿ, ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಾಗ್ದಲೇ ಎಲ್ಲಿ ಪಾಟ್ ಬಿದ್ದೋಗುತ್ತೋ, ಎಲ್ಲಿ ಸೋಫಾ ಸೆಟ್ ಎಲ್ಲ ನೆಂದ್ಬಿಡುತ್ತೋ. ಒಂದ್ಸರಿ ಸೋಫಾ ಸೆಟ್ ಎಲ್ಲ ನೆಂದ್ಬಿಟ್ಟು ಏನಾಗಿದೆ, ನಾವು ಊರಿಗೆ ಹೋದಾಗ ಎಲ್ಲ ಹಾಳಾಗಿಬಿಟ್ಟಿದೆ. ಇದಕ್ಕೆಲ್ಲ ವಾರ್ನಿಷ್ ಎಲ್ಲ ಹೊಡಿಬೇಕು. ಟೈಮ್ ಸಿಗ್ತಾ ಇಲ್ಲ, ಟೈಮ್ ಕೂಡಿ ಬರ್ತಾ ಇಲ್ಲ. ಅದು ಯಾವಾಗ ಟೈಮ್ ಕೂಡಿ ಬರುತ್ತೋ ಗೊತ್ತಿಲ್ಲ. ಇದಕ್ಕೆ ಸೋಫಾ ಸೆಟ್ಟಿಗೆ ವಾರ್ನಿಷ್ ಹೊಡಿಬೇಕು. ಸೊ ಇವಾಗ ಮಳೆ ಬಂದಿದ್ದಕ್ಕೆ ಈ ಸ್ಥಿತಿಯಾಗಿದೆ, ಇವಾಗ ಬರ್ತಾ ಇಲ್ಲ. ಹಾಗಾಗಿ ಇದನ್ನೆಲ್ಲ ಅದ್ರ ಸ್ಥಳಕ್ಕೆ, ಅದರ ಜಾಗಕ್ಕೆ ಎಲ್ಲೆಲ್ಲಿ ಏನೇನಿತ್ತು ಅದೆಲ್ಲ ಇಡ್ತೀನಿ. ಇಟ್ಬಿಟ್ಟು ಮತ್ತು ನಿಮಗೆ ನಾನು ಫೋಟೋ ಮಾಡಿ ತೋರಿಸ್ತೀನಿ, ಆಯಿತಾ? ನೋಡಿ ಸ್ನೇಹಿತರೆ, ನಮ್ಮ ಪಾಟಿಗ್ನ ಈ ಪ್ಲ್ಯಾಂಟಿನ ಪಾಟ್ಸ್ಗಳೆಲ್ಲ ಅದರ ಜಾಗಕ್ಕಿಟ್ಟು, ಸೋಫಾ ಸೆಟ್ಟು ಅದರ ಜಾಗಕ್ಕಿಟ್ಟಾಗ ಈ ರೀತಿ ಕಾಣುತ್ತೆ. ನೋಡಿ, ಇವತ್ತೆಲ್ಲ ಜೋಡಿಸಿ ಎಲ್ಲ ಸೆಟ್ ಮಾಡಿದ್ದೀನಿ. ನೋಡಿ, ನಮ್ಮ ಮನೆ ರೋಡ್ ಸೈಡು ಇರೋದ್ರಿಂದ ವೆಹಿಕಲ್ಸ್ಗಳು 24 ಗಂಟೆ ಹೋಗ್ತಾನೇ ಇರುತ್ತೆ. ಬೆಳಗ್ಗೆ ಸಾಯಂಕಾಲ ಸ್ಕೂಲ್ ಬಸ್ಗಳೆಲ್ಲ ಹೋಗೋದು. ಸೊ ಯಾವಾಗಲೂ ಡಿಸ್ಟರ್ಬೆನ್ಸು ಇದ್ದೇ ಇರುತ್ತೆ. ನೋಡಿ, ಇವತ್ತೆಲ್ಲ ಸೋಫಾ ಸೆಟ್ಟು ಚಲ್ಲಾಪಿಲ್ಲಿ ಆಗಿರೋದನ್ನು ಸರಿಪಡಿಸಿ ಜೋಡಿಸಿದ್ದೀನಿ. ಇವತ್ತಿನ ವೆದರ್ ಮಾತ್ರ ನೋಡಿ ಹೇಗಿದೆ ಅಂತೇಳ್ಬಿಟ್ಟು, ತುಂಬ ಚಳಿ ಇದೆ ಇವತ್ತು. ಮೋಡ ನೋಡಿ ಹೇಗಾಗಿದೆ, ಮತ್ತು ಯಾವಾಗ ಮಳೆ ಬರುತ್ತೆ ಅಂತೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಮತ್ತು ನಮ್ಮ ಪಾಟಿಕ್ಕಿನ ಸ್ಥಿತಿ ಹೇಗಿತ್ತು ಮೊದಲು ಅದೇ ರೀತಿ ಆಗುತ್ತೆ. ನೋಡಿ, ಯಾವಾಗಲೂ ವೆಹಿಕಲ್ ಹೋಗ್ತಾನೇ ಇರುತ್ತೆ ಇಲ್ಲಿ. ಸೊ ಬಿಸಿ ರೋಡ್ ಸೈಡ್ ಇರೋದ್ರಿಂದ ಮನೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ನಾನು. ನೋಡಿ, ನಾವು ಪ್ಲ್ಯಾಂಟ್ಸ್ ಎಲ್ಲ ಈ ರೀತಿ ಜೋಡಿಸಿದ್ದೀನಿ. ಸೋಫಾ ಸೆಟ್ಟೆಲ್ಲ ಅದರ ಜಾಗಕ್ಕೆ ಈ ರೀತಿ ಇಟ್ಟಿದ್ದೀನಿ. ನೋಡಿ, ವಾತಾವರಣ ಅಂತೂ ತುಂಬಾ ತಂಪಾಗಿದೆ ಇವತ್ತಿಂದು. ನೋಡಿ, ಪ್ಲ್ಯಾಂಟ್ಸ್ ಇದನ್ನು ಹ್ಯಾಂಗಿಂಗು ಪಾಟ್ಸ್ಗಳೆಲ್ಲ ಈ ರೀತಿ ಹ್ಯಾಂಗ್ ಮಾಡಿರ್ತೀವಿ. ಇದು ತುಂಬ ಗಾಳಿ ಬಂದಾಗ ಏನಾಗುತ್ತೆ, ಪ್ಲ್ಯಾಂಟ್ಸ್ ಬಿದ್ದೋಗುತ್ತೆ. ಮತ್ತು ಬಿಸಿಲಿದ್ದಾಗ ಪ್ಲಾಸ್ಟಿಕ್ ಇದು ಪಾಟ್ಸ್ ಆಗಿರೋದ್ರಿಂದ ಒಡೆದೋಗ್ತವೆ. ಎಷ್ಟೋ ಪ್ಲ್ಯಾಂಟ್ಸ್ಗಳಿದ್ವು, ಎಲ್ಲ ಏನಾಗಿದೆ ಬಿದ್ದು ಹೊಡೆದೋಗಿ ಹಾಳಾಗುತ್ತೆ. ನೋಡಿ, ಈ ಪ್ಲ್ಯಾಂಟೂ ಸಹ ದಪ್ಪ ಗೊಂಚಲು ಬಂದು ತುಂಬ ಚೆನ್ನಾಗಿತ್ತು. ಬಿದ್ದು ಎಲ್ಲ ಅದೇನಾಗಿತ್ತು, ಅದು ಗೊಂಚಲೆಲ್ಲ ಮುರಿದೋದ್ವು. ಮತ್ತು ರೀಪಾಟ್ ಮಾಡಿದ್ವಿ. ಅದು ರೀಪಾಟ್ ಮಾಡಿದ್ರೂ ಮೊದಲಿನ ಸ್ಥಿತಿ ಬರಲಿಲ್ಲ. ಅದು ಯಾವಾಗ ಮತ್ತೆ ದಪ್ಪ ಆಗಿ ಇದಾಗುತ್ತೋ ಗೊತ್ತಿಲ್ಲ. ನೋಡಿ, ಪ್ಲ್ಯಾಂಟ್ಸು ವೆದರಿಗೆ ತಕ್ಕಂಗೆ ತುಂಬ ಹಾಳಾಗ್ತವೆ. ಎಷ್ಟೋದು ಮತ್ತು ರೀಪಾಟ್ ಮಾಡಿದಾಗ ಸ್ವಲ್ಪ ಚಿಗುರ್ಕೊಳ್ತವೆ, ಮತ್ತೇನು ಮಾಡೋಕ್ಕಾಗಲ್ಲ, ಹಾಳಾಗ್ತಾ ಇರ್ತವೆ. ತುಂಬ ಇತ್ತು ಪ್ಲ್ಯಾಂಟ್ಸು. ನೋಡಿ, ಈ ಸಿಲ್ವರ್ ಪ್ಲ್ಯಾಂಟು ಇದು ನನಗೆ ತುಂಬ ಇಷ್ಟವಾಗಿತ್ತು. ಇದು ಸಿಲ್ವರ್ ಪಿಲ್ಲರ್ ಪ್ಲ್ಯಾಂಟ್ ಅಂತೇಳ್ಬಿಟ್ಟು ಇದು ನೋಡಿ ಹೇಗೆ ಒಣಗ್ತಾ ಇದೆ. ಈ ಆ್ಯಂಥೋರಿಯಂ ಪ್ಲ್ಯಾಂಟಿಗಂತೂ ಇದೇ ಬರಲಿಲ್ಲ.
ವೆದರಿಗೆ ತಕ್ಕಂಗೆ ಪ್ಲ್ಯಾಂಟ್ಸ್ಗಳು ಸಹ ಹಾಳಾಗಿಬಿಡ್ತವೆ. ಏನು ಮಾಡೋಕ್ಕಾಗಲ್ಲ, ಇರೋದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಈ ರೀತಿ ಇದೆ ನಮ್ಮ ಸುತ್ತಮುತ್ತಲಿನ ಮನೆ ಸುತ್ತ ಇರುವಂತಹ ವ್ಯೂ. ಈ ರೀತಿ ಇದೆ, ತುಂಬ ಚೆನ್ನಾಗಿದೆ ನಮ್ಮ ಮನೆ ಹತ್ರ ವ್ಯೂ. ನೋಡಿ ಇಲ್ಲಿಂದ ಈ ರೀತಿ ಕಾಣುತ್ತೆ. ನೋಡಿ ಯಾವಾಗಲೂ ವೆಹಿಕಲ್ಗಳು ಹೋಗ್ತಾನೆ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಸೊ ಬ್ಯುಸಿ ರೋಡು, ಯಾವಾಗಲೂ ಬ್ಯುಸಿ ರೋಡು ನಮ್ಮ ಮನೆ ಹತ್ರ. ನೋಡಿ ಮೋಸ್ಟ್ಲಿ ಈ ಕಡೆ ಎಲ್ಲ ಮಳೆ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ನೋಡಿ ಹೇಗಿದೆ ವೆದರು. ನೋಡಿ ಅಲ್ಲೆಲ್ಲ ಗುಡ್ಡ ಕಾಣಿಸ್ತಾ ಇದೆ ಅಲ್ವಾ, ಬೆಟ್ಟ ಇದು. ನೋಡಿ ಆ ಕಡೆ ಸೈಡು ಬೆಟ್ಟದ ಕಡೆ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ನಮ್ಮ ಮನೇಲಿ ಯಾರಾದ್ರು ಗೆಸ್ಟ್ ಎಲ್ಲ ಬಂದಾಗ ಇಲ್ಲಿ ಕೂತ್ಕೊಳ್ಳೋಕೆ ತುಂಬಾ ಇಷ್ಟಪಡ್ತಾರೆ. ಸೊ ಇಲ್ಲಿಂದ ನೋಡಿ ಈ ರೀತಿ ಕಾಣುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳ್ಬಿಟ್ಟು ಅಂದ್ಕೋತೀನಿ. ಇಷ್ಟ ಆಗಿದರೆ ಎಲ್ಲರೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಬೇಕಾಗುತ್ತೆ. ನಂದಿದು ಹೊಸ ಚಾನಲ್ಲು, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಕಾಮೆಂಟ್ಸ್ ಮಾಡಿ ಹೇಗಿತ್ತು ಇವತ್ತಿನ ವೀಡಿಯೋಸು ಅಂತೇಳ್ಬಿಟ್ಟು, ಮತ್ತು ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತೇಳ್ಬಿಟ್ಟು ಸಹ ನನಗೆ ಕಾಮೆಂಟ್ ಮಾಡಿ, ನನಗೆ ಮೋಟಿವೇಶನ್ ಮಾಡಿ. ದಯವಿಟ್ಟು ಮತ್ತೊಮ್ಮೆ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಹಕರಿಸಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಇಷ್ಟೋ ತನಕ ನನ್ನ ಜೊತೆ ಇದ್ದು ನನ್ನ ವೀಡಿಯೋಸನ್ನೆಲ್ಲ ನೋಡಿದ್ದೀರಾ. ನಿಮ್ಮ ಮನೆ ಸದಸ್ಯ ಸೀಮಾ ನಿಮಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ವ್ಲಾಗನ್ನ ಇಲ್ಲೇ ಮುಗಿಸ್ತೀನಿ. ಶರಣಂ ಸ್ನೇಹಿತರೆ.